ನೀವು ಇವಾಗಿರೋ ಮನುಷ್ಯರನ್ನ ಮತ್ತು 200 ವರ್ಷದ ಹಿಂದೆ ಇದ್ದ ಮನುಷ್ಯರನ್ನ ಕಂಪೇರ್ ಮಾಡಿದ್ರೆ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಫಿಸಿಕಲಿ ವಿ ಆರ್ ದ ಸೇಮ್ ಪರ್ಸನ್. ನಾವು ಹೆಂಗೆ ಜೀವನ ಮಾಡ್ತಾಯಿದ್ವೋ ಅವರು ಅದೇ ಥರ ಇದ್ದರು. ಫಿಸಿಕಲಿ ಐ ಆಮ್ ಸ್ಪೀಕಿಂಗ್ ಬಯೋಲಾಜಿಕಲ್ ಟರ್ಮ್ಸ್. ಅಷ್ಟೇ ದೊಡ್ಡ ಹಾರ್ಟ್ ಇತ್ತು, ಅಷ್ಟೇ ದೊಡ್ಡ ಲಿವರ್ ಇತ್ತು, ಅಷ್ಟೇ ಕೆಲಸ ಮಾಡ್ತಾಯಿತ್ತು. ಬಟ್ ಟೆಕ್ನಾಲಜಿಕಲಿ ಸ್ಪೀಕಿಂಗ್ ನಾವು ತುಂಬ ಡಿಫ್ರೆಂಟ್. ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಂದರೆ ನ್ಯೂಸ್ ಪೇಪರ್ ಅಷ್ಟೇ. ಅವಾಗ ರೇಡಿಯೋನೂ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇವಾಗ ವಿ ಹ್ಯಾವ್ ಅನ್ಲಿಮಿಟೆಡ್ ಥಿಂಗ್ಸ್, ಮಿಲಿಯನ್ಸ್ ಆಫ್ ಸಾಂಗ್ಸ್ ಕೇಳಿಸ್ಕೊಳ್ಳೋಕ್ಕೆ, ಲಕ್ಷಗಟ್ಟಲೆ ಮೂವೀಸ್, ಬೇಕಾದಷ್ಟು ನೋಡೋಷ್ಟು ಮೂವೀಸ್ ಇದೆ. ಟಿ ವಿ ಸೀರೀಸ್ ಹೊಸದು ಬರ್ತಾ ಇರುತ್ತೆ. ಎವ್ರಿ ಡೇ ಇಫ್ ಯು ಲಿಸನ್ ಟು ಸಮಥಿಂಗ್ ನ್ಯೂ, ಸಮ್ ನ್ಯೂ ಸಾಂಗ್ ಆರ್ ನ್ಯೂ ಚಾನಲ್, ಆಲ್ಸೋ ಯು ವಿಲ್ ಎಂಡ್ ಅಪ್ ಲಿಸ್ನಿಂಗ್ ಟು ನ್ಯೂವರ್ ಥಿಂಗ್ಸ್. ಸಾಯೋವರೆಗೂ ಅಷ್ಟು ಹೊಸ ಕಂಟೆಂಟ್ ಕ್ರಿಯೇಟ್ ಆಗಿದೆ. ಬ್ರೈನ್ ಯಾವಾಗಲೂ ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ, ಏನಾದರೂ ಬರ್ತಾ ಇರುತ್ತೆ. ಹಿಂಗೆ ನೋಟಿಫಿಕೇಷನ್ ಬರ್ತಿದ್ದಂಗೆ ಮೈಂಡ್ ಆ ಕಡೆ ಹೇಳ್ಕೊಂಡು ಹೋಗುತ್ತೆ. ಮೇಜರ್ ಥಿಂಗ್ ಏನು ನಾವು ನೋಟಿಸ್ ಮಾಡಿದ್ದಂದರೆ, ಬಯೋಲಜಿಕಲಿ ನಮಗೂ ಹಿಂದೆ ಇದ್ದವ್ರಿಗೂ ಅಷ್ಟೊಂದು ಚೇಂಜ್ ಇಲ್ಲ. 10,000 ವರ್ಷದ ಹಿಂದೆ ಏನಿದ್ರು ಹ್ಯೂಮನ್ಸ್, ಮೇ ಬಿ ನಿಯಂಡರ್ಟಾಲ್ಸ್ ಅಂತ ಇದ್ದಿದ್ದು, ಫಸ್ಟ್ ಟ್ರೈಬಲ್ ಹ್ಯೂಮನ್ಸ್ ಇದ್ದಿದ್ದು, ಅವ್ರಿಗೂ ನಮಗೂ ಸ್ವಲ್ಪ ಇವಲ್ಯೂಷನ್ ಆಗಿದೆ ಅಷ್ಟೇ. ಟೆಕ್ನಾಲಜಿಕಲಿ ಸ್ಪೀಕಿಂಗ್ 100 ಇಯರ್ಸ್ ಹಿಂದೆ ಇದ್ದಿದ್ದ ಮನುಷ್ಯರಿಗೂ ಇವಾಗ ಇದ್ದಿದ್ದಕ್ಕೂ ಒಂದು ದೊಡ್ಡ ಎವಲ್ಯೂಷನ್ ಆಗಿದೆ. ಅವಾಗಿದ್ದವರು ಇವಾಗಿನ ಟೆಕ್ನಾಲಜಿ ನೋಡಿದ್ರೆ ಯಾವುದೋ ಏಲಿಯನ್ ವರ್ಲ್ಡಿಗೆ ಬಂದಂಗೆ ಅನಿಸುತ್ತೆ. ಅವ್ರು ಇಮ್ಯಾಜಿನ್ನೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ 200 ಇಯರ್ಸ್ ಆಗ ಒಬ್ಬರ ಹತ್ರ ಹಿಂಗೆ ಮುಖ ನೋಡ್ಕೊಂಡು ಮಾತಾಡ್ಬೋದು ಒಬ್ಬರನ್ನ ಅಂತ. ವಯರ್ಲೆಸ್ಲಿ ಈ ಥರ ಎಲ್ಲ ಒಂದು ಕಮ್ಯುನಿಕೇಷನ್ ಪಾಸಿಬಲ್ ಆಗುತ್ತೆ ಅಂತ ಅವ್ರು ಇಮ್ಯಾಜಿನ್ನೂ ಮಾಡಿರೋಕ್ಕಾಗಲ್ಲ. ಅಷ್ಟು ಇವಲ್ಯೂಷನ್ ಆಗಿದೆ. ನಾವು ಬಯೋಲಜಿಕಲಿ ಇವಾಲ್ವ್ ಆಗೋದಕ್ಕಿಂತ ಥೌಸಂಡ್ಸ್ ಆಫ್ ಟೈಮ್ಸ್ ಫಾಸ್ಟಾಗಿ ಟೆಕ್ನಾಲಜಿಕಲ್ ಇವಲ್ಯೂಷನ್ ಆಗ್ತಾಯಿದೆ. ಆರ್ ಮೈಂಡ್ಸ್ ಆರ್ ನಾಟ್ ಎಕ್ವಿಪ್ಡ್ ಫಾರ್ ದಿಸ್. ನಾವು ಅಷ್ಟು ಪ್ರಿಪೇರ್ಡ್ ಆಗಿಲ್ಲ ಇಷ್ಟು ಟೆಕ್ನಾಲಜಿಕಲ್ ಎವಲ್ಯೂಷನ್ಗೆ. ಅದಕ್ಕೇ ಮೈಂಡಲ್ಲಿ ಈಗ ಸಣ್ಣದಕ್ಕೂ ಸ್ಟ್ರೆಸ್, ಡಿಪ್ರೆಷನ್ ಎಲ್ಲ ಆಗುತ್ತೆ. ಪೀಪಲ್ ಹೂ ಡಿಸೈನ್ ಕೆಸಿನೋಸ್, ಅವರು ಡಿಸೈನ್ ಮಾಡೋದು ನಿಮ್ಮ ಆ್ಯಪ್ಗಳನ್ನ ಟು ಮೇಕ್ ಇಟ್ ಮೋರ್ ಅಡಿಕ್ಟಿವ್. ಸೊ ದಟ್ ಈಸ್ ದ ಕರೆಂಟ್ ಸ್ಟೇಟ್. ನಮ್ಮ ಬ್ರೈನ್ಸ್ ಆಲ್ರೆಡಿ ಓವರ್ಲೋಡ್ ಕೆಪಾಸಿಟಿಲಿ ವರ್ಕ್ ಮಾಡ್ತಾಯಿದೆ. ನೀವು ಅಬ್ಸರ್ವ್ ಮಾಡಿರ್ತೀರಾ ಅನಿಸುತ್ತೆ. ಜಸ್ಟ್ ವಾಚಿಂಗ್ ಟಿ ವಿ ಆರ್ ಸಮ್ ಶೋ ಇಸ್ ನಾಟ್ ಇನಫ್. ಬರೀ ಟಿ ವಿ ನೋಡಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಬ್ಯಾಕ್ಗ್ರೌಂಡಲ್ಲಿ ಟಿ ವಿನೋ ಮೂವಿನೋ ಬರ್ತಾ ಇರುತ್ತೆ, ನಾವು ಫೋನ್ ಸ್ಕ್ರಾಲ್ ಮಾಡ್ತಾ ಇರ್ತೀವಿ. ಅಷ್ಟು ಮಲ್ಟಿಪಲ್ ಸಿಮ್ಯುಲೇಷನ್ಸಿಗೆ ಅಡಿಕ್ಟ್ ಆಗಿದ್ದೀವಿ. ನಿಮಗೆ ಹೈಯರ್ ಲೆವೆಲ್ಸ್ ಆಫ್ ಡೋಪಮಿನ್ ಬೇಕು. ಆಬ್ವಿಯಸ್ಲಿ ಬಯಾಲಜಿ ಇವಾಲ್ವ್ ಆಗೋವರೆಗೂ ನಾವು ವೆಯ್ಟ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಆಬ್ವಿಯಸ್ಲಿ ಟೆಕ್ನಾಲಜಿ ಓಡ್ಕೊಂಡು ಹೋಗ್ತಾ ಇದೆ, ಬಯಾಲಜಿ ಕ್ಯಾಚಪ್ ಆಗೋದು ನಿಧಾನ ಆಗ್ತಾಯಿದೆ. ಈ ಇಂಬ್ಯಾಲೆನ್ಸ್ನ ಕೌಂಟರ್ ಮಾಡಬೇಕು. ಒನ್ ಸಚ್ ಡಿವೈಸ್ ಇನ್ ದಿಸ್ ಅಟೆಂಪ್ಟ್, ನ್ಯೂರಲಿಂಕ್. ಇಲಾನ್ ಮಸ್ಕ್ ಅವ್ರದ್ದು ಕಂಪನಿ. ಇಲಾನ್ ಮಸ್ಕ್ ಅಂತಿದ್ದಂಗೆ ಅಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಬಟ್ ಈಗ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಆದಮೇಲೆ ಸ್ವಲ್ಪ ಮನೆ ಮಾತಾಗಿದ್ದಾರೆ ಅಂತ ಹೇಳ್ಬೋದು. ಹೀ ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಟೆಸ್ಲಾ, ಸೋಲಾರ್ ಸಿಟಿ, ಹೈಪರ್ಲೂಪ್, ಸ್ಪೇಸ್ ಎಕ್ಸ್, ಬೋರಿಂಗ್ ಕಂಪನಿ, ಸ್ಟಾರ್ ಲಿಂಕ್. ಸೊ ಎವ್ರಿಥಿಂಗ್ ಇಸ್ ಇನೋವೇಟಿವ್. ಅದರದ್ದೇ ಆದ ಫೀಲ್ಡಲ್ಲಿ ಅಷ್ಟು ಪ್ರಾಮಿಸಿಂಗ್ ಕಂಪನೀಸ್ ಅದು ಪ್ರತಿಯೊಂದೂ. ಸೊ ನ್ಯೂರಲಿಂಕ್ ಏನಂದರೆ, ಒಂದು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಹೇಳ್ಬೇಕಂದ್ರೆ ಮೈಕ್ರೋಚಿಪ್, ಒಂದು ಕಾಯಿನ್ ಸೈಜ್ ಚಿಪ್. ಸೊ ಇಲ್ಲಿ ಬ್ರೈನ್ಗೆ ಇಂಪ್ಲಾಂಟ್ ಮಾಡ್ತಾರೆ. ಕೂದಲು ಥರದ ಚಿಕ್ಕ ಎಲೆಕ್ಟ್ರೋಡ್ಸ್ ಇರುತ್ತೆ. ಆ ಎಲೆಕ್ಟ್ರೋಡ್ಸ್ನ ಬ್ರೈನ್ ಒಳಗೆ ಕೇರ್ಫುಲಿ ಪ್ಲೇಸ್ ಮಾಡ್ತಾರೆ. ಮನುಷ್ಯರು ಆಪ್ರೇಟ್ ಮಾಡಿ ಇಡೋಕ್ಕಾಗಲ್ಲ, ಬಿಕಾಸ್ ಬ್ರೈನ್ ಈಸ್ ಅ ವೆರಿ ಸೆನ್ಸಿಟಿವ್ ಆಬ್ಜೆಕ್ಟ್. ಹೈ ಲೆವೆಲ್ ಆಫ್ ಪ್ರಿಸಿಷನ್ ಇರಬೇಕು. ಒಂದು ಕಂಪ್ಲೀಟ್ಲಿ ಅಡ್ವಾನ್ಸ್ಡ್ ಒಂದು ಮೆಷಿನ್ ಏನಿದೆ ಅದನ್ನ ಡಿಸೈನ್ ಮಾಡಿದ್ದಾರೆ. ಅದು ಎಕ್ಸಾಕ್ಟ್ಲಿ ಎಲೆಕ್ಟ್ರಾಡ್ಸ್ ಎಲ್ಲಿ ಕೂರಬೇಕು ಅಂತ ಅದು ಡಿಸೈಡ್ ಮಾಡಿ ಆಪ್ರೇಟ್ ಮಾಡಿ ಪ್ಲೇಸ್ ಮಾಡುತ್ತೆ. ಇಲಾನ್ ಮಸ್ಕ್ ಅವರು ಒಂದು ಇಂಟರ್ವ್ಯೂಲಿ ಹೇಳಿದರು, ದ ಆಪ್ರೇಷನ್ ಪ್ರೊಸೀಜರ್ ಏನಿದೆ, ಒಂದು ಸ್ಮಾಲ್ ಮೈನರ್ ಲೇಸರ್ ಸರ್ಜರಿ ಆದಷ್ಟು ಫಾಸ್ಟಾಗಿ ಆಗೋಗುತ್ತೆ. ಬೆಳಗ್ಗೆನೇ ಹಾಕ್ಸ್ಕೊಂಡು ಆ ಚಿಪ್ನ ಯು ಕ್ಯಾನ್ ಕಂಟಿನ್ಯೂ ವಿತ್ ಯುವರ್ ನಾರ್ಮಲ್ ಲೈಫ್ ಇನ್ 2 hours. ಆ ಥರ ಆಗ್ಬೋದು ಅಂತ ಹೇಳಿದರು. ಇದು ಬರೀ ಫಿಕ್ಷನಲ್ ಕಾನ್ಸೆಪ್ಟ್ ಅಂತ ಅಲ್ಲ, ಪ್ರೋಟೋಟೈಪ್ಗಳು ರೆಡಿ ಇದೆ. ವರ್ಷನ್ 2 ಎಲ್ಲ ಪಿಗ್ಸ್ಗಳ ಮೇಲೆ, ಮಂಕಿಗಳ ಮೇಲೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಬ್ರೈನ್ ಇಂಪಲ್ಸಸ್ನ ರೀಡ್ ಮಾಡೋಕ್ಕೆ. ಇದು ಏನಿದ್ರು ಸ್ಪೆಷಾಲಿಟಿ ಏನು ಅಂತ ಅಂದರೆ, ಮನುಷ್ಯನ ಬ್ರೈನ್ ತುಂಬ ಕಾಂಪ್ಲಿಕೇಟೆಡ್ ಆರ್ಗನ್. ಇಟ್ಸ್ ಅ ಸೆಂಟ್ರಲ್ ಪ್ರೊಸೆಸಿಂಗ್ ಸಿಸ್ಟಮ್. ಅದು ಇಡೀ ಬಾಡಿದು ಏನೇ ಇದೆ ಎಲ್ಲ ಕಂಟ್ರೋಲ್ಸ್ ಇರೋದು ಬ್ರೈನ್ ಕೈಯಲ್ಲೇ. ಕೆಲವ್ರಿಗೆ ನೋಡಿರ್ತೀರ ಕಾಲು ಸರಿ ಇರಲ್ಲ ಅಂತ, ಬಟ್ ಫಿಸಿಕಲಿ ಕಾಲೆಲ್ಲ ಸರಿ ಇರುತ್ತೆ, ಪಾರ್ಟ್ಸ್ ಕರೆಕ್ಟಾಗಿದೆ, ವೈರಿಂಗ್ ಸರಿ ಇಲ್ಲ ಅಷ್ಟೇ. ಸೊ ಬ್ರೈನಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅದರಿಂದ ಅವ್ರ ಕಾಲು ವರ್ಕ್ ಆಗ್ತಾ ಇರಲ್ಲ. ಆಪ್ಟಿಕ್ ನರ್ವ್ಸ್ ಎಲ್ಲ ಸರಿ ಇರುತ್ತೆ, ಆದರೂ ಕಣ್ಣು ಕಾಣಿಸ್ತಾ ಇರಲ್ಲ. ಸೈಕೋಸೊಮ್ಯಾಟಿಕ್ ಅಂತ ಕರೀತಾರೆ ಅನಿಸುತ್ತೆ ಇದನ್ನ. ಸೊ ಆ ಥರದವ್ರಿಗೆ ಆ ಬ್ರೈನ್ ಯಾವ ರೀಜನ್ ಅಂತ ಹುಡುಕಿ ಅಲ್ಲಿ ಕರೆಕ್ಟಾಗಿ ಎಲೆಕ್ಟ್ರಿಕ್ ಇಂಪಲ್ಸ್ನ ಕಳಿಸಿ ಎಲೆಕ್ಟ್ರಾಡ್ ಥ್ರೂ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಅವರ ಈ ಪ್ರಾಬ್ಲಮ್ಸ್ ಎಲ್ಲ ಸರಿಯಾಗುತ್ತೆ ಅಂತ ಇದೆ.
ಸ್ಟ್ರೋಕ್ ವಿಕ್ಟಿಮ್ಸ್ ಎಲ್ಲ ಇರ್ತಾರೆ, ಸ್ಟ್ರೋಕ್ ಬಂದು ಬ್ರೈನಲ್ಲಿ ಕ್ಲಾಟ್ಸ್ ಆಗಿ ಅವ್ರದ್ದು ಕಂಪ್ಲೀಟ್ ಲೈಫೇ ಟರ್ನ್ ಆಗಿಬಿಟ್ಟಿರುತ್ತೆ, ಕರೆಕ್ಟಾಗಿ ಹಾಫ್ ಬಾಡಿ ವರ್ಕ್ ಆಗ್ತಾ ಇರಲ್ಲ ಅಂಥವ್ರಿಗೆಲ್ಲ ಇದು ಒಂದು ತುಂಬ ಪ್ರಾಮಿಸಿಂಗ್ ಒನ್. ಬರೀ ಅಷ್ಟೇ ಆಗಿದ್ದರೆ ಒಂದು ಮೆಡಿಕಲ್ ಡಿವೈಸ್ ಆಗಿ ನಿಂತೋಗ್ಬಿಡ್ತಾಯಿತ್ತು. ಇಟ್ಸ್ ಅ ರೆವಲ್ಯೂಷ್ನರಿ ಡಿವೈಸ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಅದ್ರ ಅಪ್ಲಿಕೇಶನ್ಸ್ ಅಷ್ಟಕ್ಕೆ ನಿಲ್ಲಿಸಿಲ್ಲ ಕಂಪನಿ, ಅವ್ರದ್ದು ಇನ್ನೂ ಫ್ಯೂಚರ್ ವರ್ಷನ್ಸಲ್ಲಿ ಫ್ಯೂಚರ್ ಬಿಲ್ಡಲ್ಲಿ ರಿಸರ್ಚ್ ಮಾಡ್ದಂಗೆ ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಹೇಳ್ಬೋದು. ಏನಂದರೆ ಫೀಚರ್ ಅಂತ ಬಂದರೆ ಫಾರ್ ಎಕ್ಸಾಂಪಲ್ ಒಂದು ಮೆಮೊರಿ, ನೀವು ಯಾವುದೋ ಒಂದು ಇನ್ಸಿಡೆಂಟ್ 1 ವರ್ಷ ಹಿಂದೆ ನಡೆದಿದ್ದನ್ನು ಯಾರಿಗಾದ್ರೂ ಕತೆ ಹೇಳ್ತಾ ಇದ್ರೆ ಎಷ್ಟೋ ಡೀಟೇಲ್ಸ್ ಮರ್ತುಬಿಟ್ಟಿರ್ತೀವಿ. ಅವತ್ತು ಯಾವ ಬಟ್ಟೆ ಹಾಕಿದ್ದೆ, ಏನು ಐಸ್ ಕ್ರೀಮ್ ತಿಂದೆ, ಏನು ಮಾತಾಡಿದ್ವಿ, ವರ್ಡ್ ಸ್ಟ್ರಕ್ಚರ್ ಮರ್ತೋಗಿರುತ್ತೆ. ಯಾರಿಗೋ ಒಬ್ರಿಗೆ ಕತೆ ಹೇಳ್ತಾ ಇದ್ದಾಗ ಮೆಮೊರೀಸ್ ಆರ್ ಈಸಿಲಿ ಕಾಂಪ್ರಮೈಸ್ಡ್. ಅವತ್ತು ಯಾರೋ ಸ್ವಲ್ಪ ನಿಮ್ಗೆ ಇನ್ಫ್ಲೂಯೆನ್ಸ್ ಮಾಡಿ ಬೇರೆ ಏನಾದರೂ ಹೇಳಿದರು ಅಂದರೆ ಆ್ಯಕ್ಚುಲಾಗಿ ನಿಮ್ಮ ಮೆಮೊರಿ ನಿಮ್ಮ ಆ್ಯಕ್ಚುಯಲ್ ಸ್ಟೋರಿಯಿಂದ ಡಿವಿಯೇಟ್ ಆಗಿಬಿಟ್ಟಿರ್ತೀರ ನೀವು. ದಟ್ ಈಸ್ ದ ಥಿಂಗ್ ವಿತ್ ಮೆಮೊರೀಸ್. ಬಟ್ ಅದೇ ಒಂದು ವಿಡಿಯೋ ರೆಕಾರ್ಡ್ ಮಾಡಿದರೆ ಫೋನಲ್ಲಿ, ನೀವು ಯಾವಾಗ ತೆಗೆದ್ರೂ ಆ ವಿಡಿಯೋ ಹಾಗೆ ಇರುತ್ತೆ. ಸೇಮ್ ವೇ ನ್ಯೂರಲಿಂಕ್ ನೀವೇನು ನೋಡಿದ್ದನ್ನು ಹೇಗೆ ನೀವು ಮೈಂಡಲ್ಲಿ ಸ್ಟೋರ್ ಮಾಡಿರ್ತೀರಾ, ಸೊ ದಿಸ್ ಪರ್ಟಿಕ್ಯುಲರ್ ಡಿವೈಸ್ ವಿಲ್ ಸೇವ್ ಇಟ್ ದ್ಯಾಟ್ ವೇ. ನೀವು ಅದು ಇನ್ಸಿಡೆಂಟ್ನ ನೆನ್ಪು ಮಾಡ್ಕೊಳ್ಳೋದ್ರ ಜೊತೆ ತಲೆಯಲ್ಲಿ ಅವತ್ತು ಹೇಗೆ ಫಿಸಿಯೋಲಜಿಕಲ್ ಸ್ಟೇಟಲ್ಲಿ ಇದ್ರಿ, ಮೆಂಟಲಿ ನಿಮ್ಗೆ ಅವತ್ತು ಎಮೋಷನ್ಸ್ ಹೆಂಗಿತ್ತು, ಫೀಲಿಂಗ್ಸ್ ಹೆಂಗಿತ್ತು, ಎಕ್ಸಾಕ್ಟ್ಲಿ ಹಾಗೆ ರಿಕ್ರಿಯೇಟ್ ಮಾಡುತ್ತೆ. ಆ ಫ್ಲೇವರ್ ಆಗಿರ್ಬೋದು, ಇಲ್ಲ ಸ್ಮೆಲ್ ಸೆನ್ಸೇಷನ್ ಆಗಿರ್ಬೋದು, ಅದನ್ನು ಹಾಗೇ ರಿಕ್ರಿಯೇಟ್ ಮಾಡೋ ಕೆಪ್ಯಾಸಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ವಿಲ್ ಗೆಟ್ ಟು ನೋ ಒನ್ಸ್ ದ ಎಂಟೈರ್ ಪ್ರಾಸೆಸ್ ಇಸ್ ಓವರ್ ಆ್ಯಂಡ್ ಇಟ್ಸ್ ಈಸಿ ಟು ಗೆಟ್ ಯುವರ್ ಹ್ಯಾಂಡ್ಸ್ ಆನ್. ಅಲ್ಲಿವರೆಗೂ ಗೊತ್ತಾಗಲ್ಲ. ಸೊ ಎಕ್ಸ್ಪೆನ್ಸಿವ್ ಇರುತ್ತಾ? ಮೇ ಬಿ ಅರ್ಲಿಯರ್ ವರ್ಷನ್ಸ್ ಮೇ ಬಿ $20,000-30,000 ಅಂತ ಹೇಳ್ದಂಗಿತ್ತು ಅನಿಸುತ್ತೆ. ಮೇ ಬಿ ಸಮ್ ಲ್ಯಾಕ್ಸ್ ಅಂತ ಇಟ್ಕೊಳ್ಳೋಣ, ಒಂದು 20 ಲಕ್ಷ 30 ಲಕ್ಷ ಇರುತ್ತೆ ಅರ್ಲಿಯರ್ ವರ್ಷನ್ಸ್. ಬಟ್ ಐಟರೇಷನ್ಸ್ ಟೈಮ್ ಕಳ್ದಂಗೆ ಹೊಸ ವರ್ಷನ್ಸ್ ಬಂದಂಗೆ ಒಂದು ಸ್ಮಾರ್ಟ್ ಫೋನ್ಗೆ ಎಷ್ಟು ಸ್ಪೆಂಡ್ ಮಾಡ್ತೀವೋ ಅಷ್ಟು ಅಫೋರ್ಡೆಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 100% ಎಲ್ಲರೂ ಇದನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ಅಂದರೆ ಒಬ್ಬ ಮನುಷ್ಯ ಅವನ ದಿನಚರಿ ಹೆಂಗಿದೆ ಅದು ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗಲೂ ಅಷ್ಟೇ ಅಲ್ವಾ, ಫಸ್ಟ್ ಇದ್ದಂಗಿಲ್ಲ ನಾವೆಲ್ಲ. ಎಲ್ಲರೂ ಹೋಗ್ಬೇಕಂದ್ರೆ ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡ್ತೀವಿ. ಸೇಮ್ ವೇ ಇದು ಒಂದು ಪಾರ್ಟ್ ಆಫ್ ಲೈಫ್ ಆಗಿಬಿಡುತ್ತೆ, ಆಲ್ರೆಡಿ ಪ್ರೆಸೆಂಟ್ ಇನ್ ದ ಬಾಡಿ. ನೀವೇನು ಹುಡುಕಿ ಮರ್ತೋದೆ ಬಿಟ್ಟೋದೆ ಅನ್ನೋ ಪ್ರಾಬ್ಲಮ್ ಇರಲ್ಲ, ಆಲ್ವೇಸ್ ಇಟ್ ವಿಲ್ ಬಿ ವಿತ್ ಯು. ಆ ಥರ ಒಂದು ಟೆಕ್ನಾಲಜಿ ಆಗುತ್ತೆ ಅಫೋರ್ಡೆಬಲ್ ಆದಮೇಲೆ. ಪ್ರಾಬ್ಲಮ್ಸ್ ಏನಾಗ್ಬೋದು ಇದರಿಂದ ಅಂದರೆ, ಆಬ್ವಿಯಸ್ಲಿ ಎಷ್ಟೇ ಚೀಪ್ ಮಾಡಿದ್ರೂ ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೀರಿಯಸ್ಲಿ ಎಷ್ಟೋ ಜನಕ್ಕೆ ಪ್ರಪಂಚದಲ್ಲಿ ಈಗಲೂ ಒಂದು ಫೋನ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ. ಇಟ್ಸ್ ಸ್ಟಿಲ್ ಅ ಲಕ್ಸುರಿ ಥಿಂಗ್ ಜನಗಳಿಗೆ. ಎಷ್ಟೋ ಜನ ಬಿಲೋ ಪಾವರ್ಟಿ ಇಲ್ಲ, ಇನ್ನು 3 ಹೊತ್ತು ಊಟ ಸಿಕ್ಕರೆ ಸಾಕು ಅನ್ನೋ ಸ್ಟೇಜಲ್ಲಿ ಇರ್ತಾರಲ್ಲ ಅವ್ರಿಗೆ ಈ ಥರ ಎಲ್ಲ ಡಿವೈಸಸ್ ಬಂದರೆ ಸ್ಮಾರ್ಟ್ನೆಸ್ ಅನ್ನೋದಕ್ಕೆ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಆಗುತ್ತೆ ಅನಿಸುತ್ತೆ. ದ ಗ್ಯಾಪ್ ಬಿಟ್ವೀನ್ ರಿಚ್ ಆ್ಯಂಡ್ ಪೂರ್ ಮೈಟ್ ಇನ್ಕ್ರೀಸ್ ಅ ಲಾಟ್. ವಿ ಹ್ಯಾವ್ ಪ್ರಾಬ್ಲಮ್ ವಿತ್ ಕಮ್ಯುನಿಕೇಷನ್ ಅಲ್ವಾ. ಏನೋ ಮಾತಾಡ್ತಾ ಇರ್ತೀವಿ, ನಾವು ಹೇಳಿದ್ದನ್ನು ಇನ್ನೆಂಗೋ ಅರ್ಥ ಮಾಡ್ಕೊಳ್ತಾರೆ ಜನ. ಇದು ಮೆಸೇಜಲ್ಲಿ ಚೆನ್ನಾಗಿ ಅಬ್ಸರ್ವ್ ಮಾಡಿರ್ತೀರ, ನಾವೇನೋ ಟೈಪ್ ಮಾಡಿ ಕಳಿಸಿರ್ತೀವಿ ಫನ್ನಿಯಾಗಿ ಇದೆ ಅಂತ ನಮ್ಮ ಮೈಂಡಲ್ಲಿ ಅಂದ್ಕೊಂಡು. ಓದ್ದವ್ರು ಯಾವ ಥರ ಓದ್ತಾರೆ ಅದ್ರ ಮೇಲೆ ಹೋಗುತ್ತೆ ಇಂಟರ್ಪ್ರಿಟೇಷನ್. ಕೆಲವು ಸತಿ ಬುಕ್ಸ್ ಟ್ರಾನ್ಸ್ಲೇಟ್ ಮಾಡಿರ್ತಾರೆ, ಲ್ಯಾಂಗ್ವೇಜ್ ಟು ಲ್ಯಾಂಗ್ವೇಜ್ ಕೆಲವು ವರ್ಡ್ಸ್ ಇರಲ್ಲ, ಆ ವರ್ಡ್ಸ್ ಮಿಸ್ಟ್ರಾನ್ಸ್ಲೇಟ್ ಆಗಿ ಇಂಟರ್ಪ್ರೆಟ್ ಆಗುತ್ತೆ. ನ್ಯೂರಲಿಂಕ್ ಬರೋದ್ರಿಂದ ಮಾತಾಡ್ದಲ್ಲೇ ನೀವು ಕಮ್ಯುನಿಕೇಟ್ ಮಾಡ್ಬೋದು ಅಂತ ಒಂದು ಹೇಳ್ತಾ ಇದ್ದಾರೆ. ಜಸ್ಟ್ ನೀವು ಏನು ಹೇಳಬೇಕಂತ ಇದ್ದೀರಾ ದ ಡಿವೈಸ್ ವಿಲ್ ರೆಕಗ್ನೈಸ್, ಅವ್ರ ಡಿವೈಸ್ಗೆ ಕಳಿಸುತ್ತೆ. ಸೊ ಎಕ್ಸಾಕ್ಟ್ಲಿ ನೀವೇನು ಅಂದ್ಕೊಂಡಿದ್ವಿ ಏನು ಹೇಳಬೇಕಂತ ಅದು ಕಮ್ಯುನಿಕೇಟ್ ಆಗುತ್ತೆ ಅವ್ರಿಗೆ ಅಂತ. ಆವಾಗ ಈ ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನೋದಿರಲ್ಲ. ಇಂಗ್ಲೀಷ್ ಬರೆದವನು ಅಥವಾ ಯಾವುದೋ ಬುಕ್ ಚೈನೀಸಲ್ಲಿದೆ, ನಂಗೆ ಚೈನೀಸ್ ಬರಲ್ಲ, ಮ್ಯಾಂಡರಿನ್ ನಂಗೆ ಓದೋಕ್ಕಾಗಲ್ಲ, ಅದು ಅನ್ನೋ ಪ್ರಾಬ್ಲಮ್ ಇರಲ್ಲ. ಎಲ್ಲ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಗುತ್ತೆ. ಇದು ಒಂದು ಲ್ಯಾಂಗ್ವೇಜ್ ಇವಾಲ್ವ್ ಆದಂಗೆ ಲೋವರ್ ಪ್ರಾಮಿನೆನ್ಸಿ ಇರೋ ಲ್ಯಾಂಗ್ವೇಜಸ್ ಎಲ್ಲ ಕಡಿಮೆ ಯೂಸ್ ಆಗ್ತಾ ಹೋಗುತ್ತೆ, ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಬರುತ್ತೆ. ಇಟ್ ವುಡ್ ಬಿ ಇಂಗ್ಲೀಷ್ ಆರ್ ಜರ್ಮನ್ ಆರ್ ರಷ್ಯನ್ ಆರ್ ಸಮಥಿಂಗ್ ಆ ಥರ ಅಂದ್ಕೊಂಡಿದ್ರು ಹಂಡ್ರೆಡ್ಸ್ ಆಫ್ ಇಯರ್ಸ್ ಹಿಂದೆನೂ. ಬಟ್ ಆ ಡೈರೆಕ್ಷನಲ್ಲಿ ಹೋಗಿ ಮೇ ಬಿ ನ್ಯೂರಲಿಂಕ್ ವಿಲ್ ಬಿ ಅ ಪಾತ್ವೇ ಫಾರ್ ದ್ಯಾಟ್. ನಾವು ಅಂದ್ಕೊಳ್ಳೋದಷ್ಟೇ. ಹಿಂದೆ ಎಲ್ಲ ಹೇಳ್ತಾಯಿದ್ರು ರೋಬೋಟ್ಸು ಎಲ್ಲ ಬರುತ್ತಂತೆ, ಜನಗಳು ಕೆಲಸ ಕಳ್ಕೊಂಡ್ಬಿಡ್ತಾರೆ, ಹಂಗಾಗುತ್ತಂತೆ ಹಿಂಗಾಗುತ್ತೆ ಅಂತ ಅನ್ಕೋತಾ ಇದ್ದಿದ್ದು ಅಷ್ಟೇ. ಬಟ್ ಆ್ಯಕ್ಚುಲಿ ರೋಬೋಟ್ಸ್ ಇದೆ ನಮ್ಮ ಸುತ್ತ, ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಹಿಂದೆ ಅಂದ್ಕೊಂಡಂಗೆ ಫಿಸಿಕಲ್ ಫಾರ್ಮಲ್ಲಿ ಒಂದು ಆ ಕೈ ತಲೆ ಎಲ್ಲ ಇರೋ ರೋಬೋಟ್ಗಳಲ್ಲ. ಈಗೆಲ್ಲ ಅದು ವಿ ಕಾಲ್ ಇಟ್ ಆಸ್ ಬಾಟ್ಸ್ ಆರ್ APIs. ಒಂದು ಸರ್ವರ್ ರೂಮಲ್ಲಿ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾಯಿದೆ.
ಒಂದು 100 ಜನ ಮಾಡ್ತಾ ಇದ್ದಿದ್ದ ಕೆಲಸಗಳನ್ನ ಒಂದು 10 ಬಾಟ್ಗಳು ಓವರ್ನೈಟ್ ಕೆಲಸ ಮಾಡುತ್ತೆ. ಅವಕ್ಕೇನು ಸುಸ್ತಾಗಲ್ಲ. ಫಾರ್ ಎಫಿಷಿಯನ್ಸಿ ರೀಸನ್ಸ್ ಸರ್ವರ್ಗಳಲ್ಲಿ ಪ್ಯಾಕ್ ಮಾಡಿ ಒಂದು ಬಿಲ್ಡಿಂಗಲ್ಲಿ ಇಟ್ಟಿರ್ತಾರೆ ಅಷ್ಟೇ. ಹಿಂದೆ ಎಲ್ಲ ಇದ್ದಂಗೆ ಸಾವಿರಾರು ಜನ ನಿಮ್ಮ ಫೋನ್ಗಳನ್ನ ರೂಟ್ ಮಾಡ್ತಾಯಿದ್ರು, ಟೆಲಿಫೋನ್ ಆಪರೇಟರ್ಸ್ ಆಗಿದ್ದರು, ಕನೆಕ್ಟ್ ಮಾಡ್ತಾಯಿದ್ರು ಕಾಲ್ಸ್ನ. ಇವಾಗೆಲ್ಲ ಆಟೋಮೆಟಿಕಲಿ ಆಗುತ್ತೆ. ಒಬ್ಬ ಟ್ರಾವೆಲ್ ಏಜೆಂಟ್ 10 ಕಡೆ ಫೋನ್ ಮಾಡಿ ಬೆಸ್ಟ್ ಡೀಲ್ನ ಹುಡುಕಿ ಅವ್ನಿಗೆ ಯಾವ್ದು ಬೆಸ್ಟ್ ವರ್ಕೌಟ್ ಆಗುತ್ತೆ ಕಮಿಷನ್ ಅಂತ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಟೂರ್ಗೆ, ಹೋಟೆಲ್ಗೆ, ಫ್ಲೈಟ್ಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಇವಾಗೆಲ್ಲ ಆಟೋಮೆಟಿಕಲಿ ಆ್ಯಪ್ಗಳು ಮಾಡುತ್ತೆ. ಆ ಆ್ಯಪ್ಗಳದ್ದು API ಏನಿದೆ ಅದೇ ರೋಬೋಟ್ಗಳಷ್ಟೇ. ಆಲ್ರೆಡಿ ಜನಗಳದ್ದು ಕೆಲಸಗಳೆಲ್ಲ ರೋಬೋಟ್ಗೆ ಹೋಗಿದೆ. ಒಬ್ಬ ಹೆಲಿಕಾಪ್ಟ್ರಿ ಪೈಲಟ್ ಇರ್ತಿದ್ದ, ಒಬ್ಬ ರಿಪೋರ್ಟರ್ ಇರ್ತಿದ್ದ, ಒಬ್ಬ ಕ್ಯಾಮ್ರಾಮನ್ ಇರ್ತಿದ್ದ. ಈಗ ಅವ್ರು 3 ಜನದ ಬದಲು ಒಂದು ಡ್ರೋನ್ ಅಷ್ಟು ಕೆಲಸನ ಮಾಡಿಬಿಡುತ್ತೆ. ಸೊ ಟೆಕ್ನಾಲಜಿ ಆಗ್ಬಿಟ್ಟಿದೆ ಆಗಲೇ. ವಿ ಆರ್ ಆಲ್ರೆಡಿ ಲಿವಿಂಗ್ ಅಮಾಂಗ್ ರೋಬೋಟ್ಸ್. ನಾವು ಸೈಫೈ ಮೂವೀಸಲ್ಲಿ ಅಂದ್ಕೊಂಡಂಗೆ ರೋಬೋಟ್ಸ್ ನಡ್ಕೊಂಡು ಬರುತ್ತೆ ಮೆಷಿನ್ ಆ ಥರ ಹಂಗೆಲ್ಲ ಇಲ್ಲ. ರೋಬೋಟ್ಸ್ ಇದೆ ಆಲ್ರೆಡಿ. ವಿ ಆರ್ ಇನ್ ಬಿಟ್ವೀನ್ ರೋಬೋಟ್ಸ್. ಈ ಗೂಗಲ್ ಮ್ಯಾಪ್ಸ್ ಇಲ್ದಲೇ ಎಲ್ಲೂ ಹೋಗೋಕ್ಕಾಗಲ್ಲ ಯಾರಿಗೂ ಹೊಸ ಜಾಗಕ್ಕೆ ಹೋಗಿ ಅಂದರೆ. ಯಾವುದೋ ಒಂದು ರೋಡ್ ಟ್ರಿಪ್ ಹೋಗ್ತಾ ಇರ್ತಾರೆ, ಫೋನ್ ಬಿಟ್ಟು ಹೋಗಿದ್ರೆ ಅರ್ಧ ದಾರಿ ಆಗಿದ್ರೂ ವಾಪಸ್ ಬಂದು ಫೋನ್ ತೊಗೊಂಡು ಹೋಗ್ತೀವಿ. ಯಾಕಂದ್ರೆ ಫೋನ್ ಇಲ್ಲದೆ ಇರೋಕ್ಕಾಗಲ್ಲ. ಹ್ಯೂಮನ್ ಬಾಡಿಗೂ ಮತ್ತು ಟೆಕ್ನಾಲಜಿಗೂ ಇಂಟರ್ಫೇಸ್ ಬೇಕಾಗಿಲ್ಲ. ಆಲ್ರೆಡಿ ಒಂದು ಡಿವೈಸ್ ಇಟ್ಕೊಂಡಿದ್ದೀವಿ. ಫಾರ್ ನಾವು ಇಟ್ಸ್ ಅ ಫೋನ್. ಅದು ಒಂದು ಆಚೆ ಇದೆ ಅಷ್ಟೇ, ಬಾಡಿಯಿಂದ ಆಚೆ ಎಕ್ಸ್ಟರ್ನಲ್ ಎಂಟಿಟಿ ಇದೆ. ನಮ್ಮನ್ನೆಲ್ಲ ಮೈಕ್ರೋಚಿಪ್ ಹಾಕಿ ಟ್ರ್ಯಾಕ್ ಮಾಡಿಬಿಡ್ತಾರಂತೆ ಅಂತ ಹೇಳ್ತಾರೆ. ಏನು ಬೇಕಾಗಿಲ್ಲ ಮೈಕ್ರೋಚಿಪ್ ಹಾಕೋದು, ಫೋನಲ್ಲೇ ಗೊತ್ತಾಗುತ್ತೆ ಎಲ್ಲಿದೆ ಅಂತ. ಎಲ್ಲ ಆ್ಯಪ್ಸ್ಗಳು ಲೊಕೇಶನ್ ಡೇಟಾ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅದು ಬೇರೆ ಬೇಡ ಅಂತ ಈಗ ಸ್ಮಾರ್ಟ್ ವಾಚ್ಗಳು ಬೇರೆ ಹಾಕ್ಕೊಂಡು ಎಕ್ಸಾಕ್ಟ್ಲಿ ಎಲ್ಲಿದ್ದೀವಿ ಅಂತ ತೋರಿಸ್ತಾ ಇರ್ತೀವಿ. ಸೊ ಆಲ್ರೆಡಿ ದೇ ನೋ ವಾಟ್ ಯು ಡೂ, ಎಲ್ಲಿದ್ದೀರಾ, ಏನು ಮಾಡ್ತಾ ಇರ್ತೀರಾ ಎಲ್ಲ ಗೊತ್ತು, ಟ್ರ್ಯಾಕ್ ಆಗ್ತಾ ಇದೆ. ಸೊ ಈ ಥರ ಟೆಕ್ನಾಲಜಿ ಇಸ್ ಇಟ್ ಇಮ್ಮಾರಲ್? ಮನುಷ್ಯರು ದೇವ್ರು ಹೆಂಗೆ ಸೃಷ್ಟಿ ಮಾಡಿದ ಹಂಗೆ ಇದ್ಬಿಡ್ಬೇಕಿತ್ತ ಈ ಥರ ಹ್ಯೂಮನ್ ಬಾಡಿಗೆ ಚಿಪ್ಪೆಲ್ಲ ಹಾಕಿ ಅದು ಮಾಡಬೇಕಾ ಮಾಡಬಾರ್ದಾ? ಅದು ಇಸ್ ಇಟ್ ಅ ಮಾರಲ್ ಥಿಂಗ್ ಟು ಡೂ? ಇದೆಲ್ಲ ನೀವೇ ಯೋಚನೆ ಮಾಡಬೇಕಷ್ಟೆ, ನಿಮಗೆ ಸರಿನಾ ಸರಿ ಇಲ್ವಾ ಅಂತ. ಆಸ್ ಆಫ್ ನಾವು ದಿಸ್ ಇಸ್ ನ್ಯೂರಲಿಂಕ್. ಇನ್ನೂ ಬೇಕಾದಷ್ಟು ಟೆಕ್ನಾಲಜಿಗಳಿದೆ ಈ ಥರನೇ. ದ ವರ್ಲ್ಡ್ ಇಸ್ ರಿಯಲಿ ಇವಾಲ್ವಿಂಗ್ ಅಟ್ ಅ ವೆರಿ ಫಾಸ್ಟ್ ಪೇಸ್. ಮನುಷ್ಯ ಒಂದು 60-70 ವರ್ಷ ಬದುಕ್ತಾ ಇದ್ದ ಅಂತ ಹೇಳ್ತಾರೆ. ಬಟ್ somehow if you live for the next 70 years, science maybe push ಮಾಡ್ಬೋದು ಹ್ಯೂಮನ್ ಕೇಪಬಿಲಿಟೀಸ್ನ 150 ವರ್ಷ ಬದುಕೋತಾರ. ಸೊ ಮೈಂಡ್ ಹೆಲ್ತಿಯಾಗಿ ಇಟ್ಕೊಳ್ಳಿ, ಎಕ್ಸಸೈಸ್ ಮಾಡಿ, ಅಟ್ಲೀಸ್ಟ್ ವಾಕಿಂಗ್ ಮಾಡಿ. ಏನು ಮಾಡೋಕ್ಕಾಗಲಿಲ್ಲ ಅಂದರು ಯೋಚನೆ ಮಾಡಿ ಬೇಕಾ ಬೇಡವಾ ನ್ಯೂರಲಿಂಕ್ ಅಂತ.